ಗೆಳೆಯ, ನನ್ಗೆ ಆಕ್ಸಿಡೆಂಟ್ ಆದಾಗ ವಿಜಿ ರಕ್ತ ಸಿಗದೆ ಒದ್ದಾಡ್ತಾ ಇದ್ದಾಗ ನೀನ್ ಬಂದು ರಕ್ತ ಕೊಟ್ಟು ನನ್ ಪ್ರಾಣ ಕಾಪಾಡ್ದೆ. ಇಲ್ಲ ಅಂದಿದ್ರೆ ಮಗ, ಥ್ಯಾಂಕ್ಸ್ ಕಣೋ. ಏಯ್, ಏನೋ ಇದು ಫ್ರೆಂಡ್ಶಿಪ್ ಮಧ್ಯದಲ್ಲಿ ಥ್ಯಾಂಕ್ಸ್ ಎಲ್ಲ ಯಾಕಪ್ಪ? ಅಲ್ಲ, ಒಂದ್ ಹೇಳು, ನನಗೇನಾದ್ರೂ ಆತರ ಆಗಿದ್ದಿದ್ರೆ ನೀನ್ ಬಂದ್ ರಕ್ತ ಕೊಡ್ತಾ ಇರ್ಲಿಲ್ವಾ? ನಿನಗ್ ನನ್ ಪ್ರಾಣನೇ ಕೊಡ್ತೀನಿ ಅಂದ್ಮೇಲೆ ರಕ್ತ ಕೊಡೋದಿಲ್ವೇನೋ? ಹಾ, ನೀನು ಸಾವು ಬದುಕಿನ ಮಧ್ಯೆ ಹೋರಾಡ್ ಬಂದೆ ಅಂದಾಗ ನನ್ ಪ್ರಾಣನೇ ಹೋದಂಗಾಯ್ತು ಗೊತ್ತಾ? ಹಾಗೇನಾದ್ರೂ ಹೋಗೋದಾದ್ರೆ ನನ್ ಪ್ರಾಣನೇ ಹೋಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಂಡೆ ಕಣೋ. ಚಿಕ್ಕಜ್ಮಾನ್ರು ಹುಷಾರಾಗಿ ಮನೆಗ್ ಬಂದಿದ್ದು ಖುಷಿನೇ ಇದೆ ಅಕ್ಕ. ಆದ್ರೆ ಅವ್ರ ಕುರ್ತಾನ ಬಿಡ್ಸೋದಕ್ಕೆ ನಾವ್ ಮಾಡಿರೋ ಪ್ರಯತ್ನ ಕೈಗೂಡಿಲ್ಲ ಅಂತ ಬೇಜಾರು ಇದೆ. ಅಕ್ಕ, ಅವರು ಎಲ್ಲ ವಿಷಯದಲ್ಲೂ ಸರಿಯಾಗೇ ಇದ್ದಾರೆ. ಆದ್ರೆ ಕುರ್ತಾ ಅನ್ನೋದನ್ನ ಬಿಟ್ರೆ ಅವರು ಬೇರೆ ಮನುಷ್ಯರೇ ಆಗ್ತಾರೆ. ನೋಡು, ಈಗ ನಿನ್ ಪ್ರಯತ್ನಕ್ಕೆ ಜಯ ಸಿಕ್ಕಿಲ್ದೇ ಇರ್ಬೋದು, ಆದ್ರೆ ಮುಂದೆ ಒಂದಿನ ಖಂಡಿತ ಸಿಗುತ್ತೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರು. ಇನ್ನು ಎಷ್ಟು ದಿನ ಅಂತ ತಾಳ್ಮೆಯಿಂದ ಇರೋದಕ್ಕಾಗತ್ತೆ ಅಕ್ಕ? ಇವರು ಕುಡ್ತಾನ ಬಿಟ್ಬಿಟ್ರೆ ನಾನು ನನ್ನ ಊರಿಗೆ ಹೋಗ್ಬೋದು ಅನ್ನೋ ಆಸೆಯಿಂದ ಅವ್ರಿಗೆ ನಾಟಿ ಔಷಧಿನ ಕೊಡಿಸ್ದೆ. ಆದ್ರೆ ಆ ನಾಟಿ ಔಷಧಿಯಿಂದಾನೇ ಅವರು ಆಸ್ಪತ್ರೆಗೆ ಸೇರಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಇವಾಗ ಗೆದ್ದು ಬಂದಿದ್ದಾರೆ. ಆದ್ರೆ ನಾನಿನ್ನು ಇಲ್ಲಿ ನನ್ನ ಬದುಕಿಗೋಸ್ಕರ ಹೋರಾಡ್ತಾನೆ ಇದ್ದೀನಿ. ಇದ್ರಿಂದ ನನ್ಗೆ ಯಾವಾಗ ಬಿಡುಗಡೆ ಸಿಗತ್ತೋ ಗೊತ್ತಾಗ್ತಾ ಇಲ್ಲ ಅಕ್ಕ. ನನ್ನ ಬಡತನದಿಂದ ಬಿಡುಗಡೆಗೊಳಿಸಿದ್ ನೀನು ಕಣ. ನಾವಿಬ್ರು ಚಿಕ್ಕ ವಯಸ್ಸಿಂದ ಜೊತೆಯಾಗೆ ಬೆಳೆದಿದ್ದೀವಿ. ಆದ್ರೆ ನಿನ್ನ ಅಂತಸ್ತ್ಗೆ ನಾನ್ ಸರಿಯಾದ ಫ್ರೆಂಡ್ ಅಲ್ಲ ಕಣೋ. ಆದ್ರೂ ನನ್ ಫ್ರೆಂಡ್ಶಿಪ್ ನ ಉಳಿಸ್ಕೊಂಡಿದ್ಯಾ, ಅದಕ್ ನಾನ್ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ್ದು. ನೀನೊಂಥರ ಕೃಷ್ಣ ಇದ್ದಂಗೆ, ನಾನು ಕುಚೇಲ.